ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಒಂದು ಬ್ರೈಡಲ್ ಡಿಸೈನ್ ಹೇಗೆ ಅಂತ ಹಾಕೋದು ಈ ರೀತಿಯಾದ ಬೀಡ್ಸನ್ನು ಬಳಸಿ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗೂ ಇರುತ್ತೆ, ಬ್ರೈಡಲ್ ಡಿಸೈನ್ ಥರನೂ ಇರುತ್ತೆ. ನೀವು ಆರಾಮಾಗಿ ನಿಮ್ಮ ಸೀರೆಗೆ ಹಾಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೋಡಿ, ನಾನು 10.075 mm ಕ್ರೋಶ ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ನೋಡಿ, ಈ ರೀತಿಯಾಗಿ ನಾಟ್ ಹಾಕಿಟ್ಕೊಂಡು ಸೀರೆ ಬ್ಯಾಕ್ ಸೈಡ್ಗೆ ನಾನು ನಾಟನ್ನು ಇಟ್ಕೊಂಡು, ನೀವು ಸೀರೆ ಹಾಕೋವಾಗ ಫ್ರಂಟ್ ಸೈಡ್ ನಿಮ್ಮ ಫೇಸಿಂಗ್ ಬರೋ ಥರ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಒಂದು ಟೈಮ್ ಲಾಕ್ ಮಾಡ್ತಿದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದಮೇಲೆ ನನ್ನ ಪಕ್ಕದಲ್ಲಿ ಇನ್ನೊಂದು ಸಾರಿ ಕ್ರೋಶನ ಸೇರಿಸಿ ಥ್ರೆಡನ್ನು ಎಳ್ಕೊಂಡು ಡಬಲ್ ಟೈಮ್ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ನೀಟಾಗಿ ಸೆಕ್ಯೂರ್ ಆಗಲಿ ಅಂತ ಈ ರೀತಿಯಾಗಿ ಡಬಲ್ ಟೈಮ್ ಲಾಕ್ ಮಾಡಿಕೊಂಡು ಕುಚ್ಚಿಗೋಸ್ಕರ ನಾನು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4. ನಿಮ್ಗೆ ಕುಚ್ಚಬೇಡ ಅಂದರೆ ಹಾಗೇ ಕಂಟಿನ್ಯೂ ಮಾಡ್ಕೋಬೋದು. ನಾನು ಕುಚ್ಚು ಹಾಕೋದ್ರಿಂದ ಈ ರೀತಿಯಾಗಿ 4 ಚೈನ್ ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದಾದಮೇಲೆ ಅಗೇನ್ ಇನ್ನೂ ಒಂದು ಟೈಮು ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯೋದ್ರಿಂದ ತುಂಬ ಈಸಿಯಾಗಿ ಹಾಕ್ಕೋಬೋದು. ಈಗ ಏನು ಮಾಡ್ತಿದ್ದೀನಿ ಅಂದರೆ ಥ್ರೆಡನ್ನು ಹೊರಗಡೆ ಎಳೆದು ಒಂದು ಫ್ಲವರ್ ಬೀಡನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫ್ಲವರ್ ಬೀಡನ್ನು ಆ್ಯಡ್ ಮಾಡಿ ಥ್ರೆಡ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಶೇಪು 5 ಪೆಟಲ್ಸ್ ಇರೋದ್ರಿಂದ ಫ್ಲವರ್ ಶೇಪ್ ಆ್ಯಡ್ ಮಾಡಿದ ಮೇಲೆ ಯಾವ ರೀತಿ ಬರುತ್ತೋ ಎಲ್ಲನೂ ಅದೇ ರೀತಿ ನೀವು ಆ್ಯಡ್ ಮಾಡ್ಕೊಬೇಕು. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದಾದಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡನ್ನು ತಗೊಂಡು ನೋಡಿ, ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ನಾನು ಕ್ರೋಶನ ಇಡ್ತಿದ್ದೀನಿ. ಒಂದು 3 ಅಥವಾ 4 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಥ್ರೆಡನ್ನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ 1 ಮಾಡಿಕೊಂಡು ಈ ರೀತಿಯಾಗಿ ನಾನು ಒಂದು ಕಂಬನ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಸನ್ನು ಹಾಕ್ಕೊಂಡು ಈಗ ನಾನು ಈ ಸ್ಲ್ಯಾಂಟಿಂಗ್ ಕಂಬ ಏನಿದೆ ಅದನ್ನು ಬೇಸ್ ಲೈನ್ ಆಗಿ ಇಟ್ಕೊಂಡು ನಾನು ಕಂಬಗಳನ್ನ ಹಾಕ್ಕೊಳ್ತೀನಿ. ನೋಡಿ, ಒಂದು ಕಂಬ ಆಗಿದೆ. ಇದೇ ರೀತಿ ನಾನು 8 ಕಂಬನ ಹಾಕ್ಕೊಳ್ತೀನಿ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 8 ಕಂಬನ ಇಲ್ಲಿ ಏನು ಬೇಸ್ ಲೈನ್ ಮಾಡ್ಕೊಂಡಿದ್ದೆ ಅದಕ್ಕೆ ನೀಟಾಗಿ ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ಹೈಟ್ಗೆ ಈ ರೀತಿಯಾಗಿ ಬರೋ ಥರ ನಾನು ಮಾಡಿಕೊಂಡು ಈ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. 6 7 8 ಈ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ 1 ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಫೈನಲ್ ಆಗಿ ನಾನು 8ನೇ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು 8 ಕಂಬನ ಈಕ್ವಲ್ ಆಗಿ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡಿದ್ದಾದ್ಮೇಲೆ ಸಿಂಪಲ್ ಆಗೊಂದು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ನೆಕ್ಸ್ಟ್ ಹೇಗಂದರೆ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ಕೋಬೇಕು. ಅದನ್ನೇ ಲಾಕ್ ಮಾಡಿದ್ದಾದ್ಮೇಲೆ ಇನ್ನೂ ಒಂದು ಟೈಮ್ ಲಾಕ್ ಮಾಡಿಕೊಂಡು ಇವಾಗ ಚೈನ್ಸನ್ನು ಹಾಕ್ಕೋಬೇಕು. ನಾನು 2 ಚೈನ್ಸನ್ನು ಫ್ರಂಟ್ ಸೈಡಿಂದ 1 2 ಚೈನ್ಸನ್ನು ಫ್ರಂಟ್ ಸೈಡಿಂದ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇನ್ನು 6 ಚೈನ್ಸ್ ಹಾಕ್ಕೊಂಡು ಟೋಟಲ್ ಟ್ವಿಸ್ಟ್ ಆಗುತ್ತೆ. ಆದ್ದರಿಂದ ನಾನು ಟರ್ನ್ ಮಾಡಿಕೊಂಡು 6 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಅಡಿಷ್ನಲ್ 6 ಚೈನ್ಸ್. ನೋಡಿ, ಈಗ ಆಲ್ರೆಡಿ 8 ಕಂಬನ ಮಾಡಿಕೊಂಡು ನಾನು ಇಲ್ಲಿ 2 ಚೈನ್ಸ್ ಏನು ಗ್ಯಾಪ್ ಇರುತ್ತೆ 2 ಚೈನ್ಸ್ ಒಂದು ಕಂಬ ಮಧ್ಯಕ್ಕೆ ನಾನು ಈ 8 ಚೈನನ್ನು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈಗ ನಾನೇನು ಮಾಡ್ತಿದ್ದೀನಿ, ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಈ 8 ಚೈನ್ಸ್ ಏನಿದೆ ಅದಕ್ಕೆ ನಾವು ಬೀಡ್ಸನ್ನು ಆ್ಯಡ್ ಮಾಡ್ಕೊಬೇಕು. ನಾನು ಸ್ಮಾಲ್ ಸೈಜ್ ಬೀಡ್ಸನ್ನು ಆ್ಯಡ್ ಮಾಡ್ತಿದ್ದೀನಿ. ಫಸ್ಟ್ ಫ್ಲವರ್ ಬೀಡು, ಇದು ಸೆಕೆಂಡ್ ಟೈಪ್ ಬೀಡು. ಸೆಕೆಂಡ್ ಟೈಪ್ ಅಂದರೆ ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಂಗೆ ಬೀಡನ್ನು ಥ್ರೆಡ್ಗೆ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಈ 8 ಚೈನ್ಸ್ಗೆ ನಾನು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಫಸ್ಟು ಎಷ್ಟು ಬರುತ್ತೆ ಅಂದರೆ 8 ಚೈನ್ಸ್ಗೆ 6 ಅಥವಾ 7 ಬಂತು ಅಂದ್ಕೊಳ್ಳಿ. ನೀವು ಫಸ್ಟು ಎಷ್ಟು 6 ಹಾಕ್ಕೊಂಡಿದ್ರೆ 6 ಬೀಡ್ಸನ್ನೇ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 7 ಬಂದಿದ್ರೆ 7. ಈ ರೀತಿಯಾಗಿ ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬಗಳು ಎಷ್ಟು ಬೀಡ್ಸನ್ನು ಆ್ಯಡ್ ಮಾಡಿದ್ದೀರಾ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತಾ ಅಷ್ಟೇ ಕಂಬಗಳು ಅಷ್ಟೇ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ನಾವು ಹೋಗಬೇಕು.
ನೋಡಿ ಈ ರೀತಿಯಾಗಿ ಎಲ್ಲ ಬೀಡ್ಸು ನಿಮಗೆ ಬೇಕಂದರೆ ನಿಮಗೆ ಪ್ರಾಕ್ಟೀಸ್ ಇದ್ದರೆ ಒಂದು 4-5 ಬೀಡ್ಸನ್ನು 4 ಬೀಡ್ಸ್ವರೆಗೂ ಹಿಡಿಯುತ್ತೆ. 4 ಬೀಡ್ಸನ್ನು ಡೈರೆಕ್ಟಾಗಿ ಈ ರೀತಿಯಾಗಿ ಕ್ರೋಶಾಗೆ ಸೇರಿಸ್ಕೊಂಡು ಡೈರೆಕ್ಟಾಗಿ ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ಹೋಗೋದ್ರಿಂದ ಬೇಗನೂ ಮುಗಿಯುತ್ತೆ, ಟೈಮು ಇದಾಗತ್ತೆ. ಒಂದೊಂದೇ ಬೀಡ್ ಎತ್ಕೊಂಡು ಹಾಕ್ಕೊಳ್ಳೋ ಬದಲು ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದೇ ಈ ರೀತಿಯಾಗಿ 4 ಬೀಡನ್ನು ಒಂದೇ ಸರಿ ಎತ್ಕೊಂಡು ಹಾಕ್ಕೊಳೋದ್ರಿಂದ ಟೈಮ್ ಸೇವ್ ಆಗುತ್ತೆ. ನಾನು ಆಲ್ರೆಡಿ 5 ಹಾಕಿದ್ದೀನಿ, ಇನ್ನೂ ಒಂದು ಆಗುತ್ತೆ ಅನ್ನೋ ಟ್ರೈ ಮಾಡ್ತೀನಿ. ಫೈನಲಿ ನಾನು 6 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಬೀಡನ್ನು ಆ್ಯಡ್ ಮಾಡಿಕೊಂಡು 6th ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಒಂದು ಸಿಂಪಲ್ ಆಗಿರೋ ಬ್ರೈಡಲ್ ಲುಕ್ ಕೊಡೋ ಡಿಸೈನು ರೆಡಿ ಆಯ್ತು. ನಾವು ಸಿಂಗಲ್ ಸ್ಟೆಪ್ಪಲ್ಲೇ ನಾವು ಬ್ರೈಡಲ್ ಡಿಸೈನ್ ಬೇಕಂದರೆ ಇದನ್ನು ಆರಾಮಾಗಿ ಹಾಕ್ಕೋಬೋದು. ಫೈನಲ್ ಆಗಿ ಅದೆಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡಿದಾದ್ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ನೀವು ಡಬಲ್ ಟೈಮ್ ಇದನ್ನೇ ಹಾಕ್ಕೊಂಡು ಕುಚ್ಚಿಗೆ ಸ್ಪೇಸ್ ಬಿಟ್ಕೋಬೋದು, ಇಲ್ಲ ಕುಚ್ಚು ಬೇಡ ಅಂದರೆ ಸ್ಕಿಪ್ ಮಾಡಿ ಪೂರ್ತಿ ಇದನ್ನೇ ಹಾಕ್ಕೊಳ್ತಾ ಹೋಗ್ಬೋದು. ಮತ್ತು ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ಕಂಟಿನ್ಯೂಷನ್ ಹೇಗೆ ಮಾಡ್ಕೊಬೇಕಂದ್ರೆ ಅಗೇನ್ ಒಂದು ಫ್ಲವರ್ ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದಮೇಲೆ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬನ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ಆ ಸ್ಲ್ಯಾಂಟಿಂಗ್ ಆಗಿರೋ ಕಂಬಗೆ 8 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಒಂದು ಲಾಕ್ ಮಾಡಿಕೊಂಡು 8 ಚೈನ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಕಂಬದ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು 6 ಬೀಡ್ಸನ್ನು ಈ ರೀತಿಯಾಗಿ ಸಿಂಗಲ್ ಕ್ರೋಶಸ್ ಹಾಕ್ಕೊಂಡು ಆ 8 ಚೈನ್ಸ್ಗೆ ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಬನ್ನಿ. ಇದು ಸೀರೆಗೆ ಹಾಕಿದ್ಮೇಲೆ ಫೈನಲ್ ಫಿನಿಶಿಂಗ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಡಿಸೈನು. ನೀವು ನೋಡ್ತಿದ್ದೀರಾ, ನಾನು 2 ಆರ್ಚಸ್ ಹಾಕ್ಕೊಳ್ತಾ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಬಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. 150 ಸ್ಟ್ಯಾಂಡ್ಸ್ ಡಬಲ್ ಮಾಡಿದರೆ 300 ಸ್ಟ್ಯಾಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.